ಓಂ ನಾರಾಯಣಂ ಸ್ವರ್ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿಃ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗೀತೆಯ 12ನೆಯ ಅಧ್ಯಾಯ ಅನೇಕ ಮಹತ್ವದ ಉಪಾಸನೆಗಳ ಮುಖವನ್ನು ಮಾತನಾಡಿದ್ದನ್ನು ನಾವು ನೋಡ್ತಾ ಬಂದೆವು. ಅದರಲ್ಲಿ ಯಾವ ದೃಷ್ಟಿಯಿಂದಲೂ ಕೂಡ ನಾವು ಪರಮಾತ್ಮನ ಪ್ರಜ್ಞೆಯನ್ನ ಕಳ್ಕೊಳ್ಬಾರದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನ ಮರ್ತು ಹೋಗ್ಬಾರ್ದು ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಮತ್ತೆ ಮತ್ತೆ ಆ ಕೆಲವು ಗುಣಗಳ ರಾಶಿಯನ್ನ ನೆನೆಯುವಂತೆ ಈ ಮಾತುಗಳನ್ನ ಇಲ್ಲಿ ನೆನೆದು ಹೇಳ್ತಾ ಇದ್ದಾರೆ. ಇದು ಕೇವಲ ಗೀತೆಯ ಮಾತಲ್ಲ, ಇದು ಸಕಲ ಶಾಸ್ತ್ರಗಳ ಮಾತು, ಸಕಲ ವೇದಗಳ ಮಾತು. ಶಾಸ್ತ್ರಗಳು ನಮ್ಮನ್ನ ಎಂದೂ ಕೂಡ ಒಂದು ಕಡೆ ಒಂದು ತರ ಹೇಳಿ ಇನ್ನೊಂದು ಕಡೆ ಇನ್ನೊಂದು ತರ ಹೇಳುವ ವಿವರಣೆಗಳು ಎಂದೂ ಇರುವುದಿಲ್ಲ. ಅದು ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಮಾತನಾಡುತ್ತೆ ಅನ್ನುವುದನ್ನ ಹೇಳ್ತಾ, ಆ ಹಿನ್ನೆಲೆಯಲ್ಲಿ ಭಗವಂತನ ಪ್ರಜ್ಞೆಯನ್ನ ಜಾಗೃತಿಗೊಳಿಸುವಂತಹ ಎಷ್ಟು ಸ್ಪಷ್ಟವಾದ ಮಾತುಗಳು ನಮಗೆ ಸಿಗ್ತವೆ ಅನ್ನುವುದು ಕೂಡ ಶ್ರುತಿಗಳಲ್ಲಿಯೇ. ಸಾಮಾನ್ಯ ನಾವು ಕಾಣುವ ಮಂತ್ರಗಳಲ್ಲಿ ಅದು ಏನು ಅಂತ ಸ್ಪಷ್ಟ ಗೊತ್ತೇ ಆಗುದಿಲ್ಲ. ಆದ್ರೆ ಇಂಥ ಸಂದರ್ಭಗಳಲ್ಲಿ ಸಿಗುವಂತಹ ಮಾತುಗಳು ಭಗವಂತನ ಜ್ಞಾನವನ್ನ ನಾವು ಸಂಪಾದಿಸಬೇಕಾದ ಬಗೆ ಮತ್ತು ಅದರಲ್ಲಿರುವ ಸ್ಪಷ್ಟತೆ ಇತ್ಯಾದಿಗಳನ್ನು ನೋಡಿದಾಗ ತುಂಬಾ ಆಶ್ಚರ್ಯ ಅನ್ನಿಸುವ ರೀತಿಯ ಮಾತುಗಳನ್ನ ನಾವು ಕಂಡೆವು. ಮತ್ತೆ ದಾರಿಯನ್ನ ಹಾಕಿಕೊಟ್ಟ. ಇಲ್ಲಿ ಚಿಂತಿಸಬೇಕಾದ ವಿಷಯಗಳಲ್ಲಿ ಒಂದು ಕಡೆ ಕೂತ್ಕೋ, ಅಭ್ಯಾಸ ಮಾಡು. ಅಭ್ಯಾಸ ಆಗದಿದ್ರೆ ಚೂರು ಎದ್ದು ಓಡಾಡು. ಓಡಾಡುವಾಗ್ಲೂ ಭಗವತ್ ಪ್ರಜ್ಞೆ ಇರಲಿ. ಅಲ್ಲೇ ಎದ್ದು ಓಡಾಡಿದ್ರೆ ಮತ್ ಅದೇ ನೆನಪಾಗುತ್ತೆ ಅಂದ್ರೆ ಸ್ವಲ್ಪ ಭಗವಂತನ ವಿಶೇಷ ಕಾರ್ಯಗಳಲ್ಲಿ ತೊಡಗು. ಇಲ್ಲ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲೋಕಕ್ಕಾಗಿ ಏನಾದ್ರೂ ಕೆಲಸ ಮಾಡು, ಅಥವಾ ಕೊನೆಗೆ ನಿನ್ಗೋಸ್ಕರ ಮಾಡ್ಕೊಳ್ಳುವಂತ ಕೆಲಸವನ್ನೇ, ನಿತ್ಯದ ಎಲ್ಲಾ ಚಟುವಟಿಕೆಗಳನ್ನ ಭಗವಂತನ ಕೆಲಸ ಅನ್ನುವ ದೃಷ್ಟಿಯಲ್ಲಿ ಅನುಸಂಧಾನ ಮಾಡು. ಅದು ನಿನಗೆ ವಿಶೇಷವಾದ ಬಲವನ್ನು ಫಲವನ್ನು ಕೊಡುತ್ತೆ ಹೇಳಿ ಅಭ್ಯಾಸ ಅನ್ನುವುದು ಬೇಕು. ಆ ಅಭ್ಯಾಸ ಅನ್ನೋದಕ್ಕಿಂತ ಜ್ಞಾನ ಮಿಗಿಲು, ಜ್ಞಾನಕ್ಕಿಂತ ಧ್ಯಾನ ಮಿಗಿಲು, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಮಿಗಿಲು, ತ್ಯಾಗಕ್ಕಿಂತ ಭಗವತ್ ಪ್ರಜ್ಞಾಪೂರ್ವಕವಾದ ಸಕಲ ಅಂದ್ರೆ ಹಿಂದಿದ್ದೆಲ್ಲವನ್ನು ಸೇರಿಸಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತನ್ನುವ ಇಷ್ಟು ಮಾತುಗಳನ್ನ ನಾವು ನೋಡಿದೆವು. ಅದರಲ್ಲಿ ಕೆಲವು ಮಾತುಗಳನ್ನು ನಾವು ಗಮನಿಸಿದ್ದು, ಅಧಿಕಂ ಕೇವಲಾಭ್ಯಾಸಾತ್ ಜ್ಞಾನಂ ತತ್ಸಹಿತಂ ತತಃ ಧ್ಯಾನಂ ತತಶ್ಚಾಪರೋಕ್ಷಂ ತತಃ ಶಾಂತಿಂ
ತತಃಶಾಂತಿರ್ ಭವಿಷ್ಯತಿ ಅಂತ. ಕೇವಲ ಅಭ್ಯಾಸಕ್ಕಿಂತ ಜ್ಞಾನ ಮಿಗಿಲು, ಅಭ್ಯಾಸ ಸಹಿತವಾದ ಜ್ಞಾನಕ್ಕಿಂತ ಧ್ಯಾನ ಮಿಗಿಲು, ಜ್ಞಾನ ಸಹಿತವಾದ ಧ್ಯಾನಕ್ಕಿಂತ ಅಪರೋಕ್ಷ ಮಿಗಿಲು, ಧ್ಯಾನ ಸಹಿತವಾದ ಅಪರೋಕ್ಷಕ್ಕಿಂತ ಭಗವಂತನ ಪ್ರಜ್ಞಾಪೂರ್ವಕವಾದ ತೊಡಗುವಿಕೆ, ಬಿಡುಗಡೆಯ ದಾರಿ ಮಿಗಿಲು. ಧ್ಯಾನಾತ್ ಕರ್ಮ ಫಲತ್ಯಾಗ ಅನ್ನುವುದು ಸ್ತುತಿಪರ ಅಂತ ಮಾತು ಕೊಟ್ರು. ಯಾಕೆ ಹಾಗೆ ಹೇಳಿದ್ರು ಅಂದ್ರೆ, ಅನ್ಯಥಾ ಕಥಂ ಅಸಮರ್ಥೋಸಿ ಇತ್ಯುಚ್ಚೇತ, ಅಲ್ಲಿ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವ ಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್ ಅನ್ನುವ ಮಾತನ್ನ ಹೇಳುವ ಮೂಲಕ ಧ್ಯಾನಾತ್ ಕರ್ಮ ಫಲತ್ಯಾಗ, ಧ್ಯಾನಕ್ಕಿಂತ ಕರ್ಮ ಫಲತ್ಯಾಗ ಶ್ರೇಷ್ಠ ಅಂದ್ರೆ ಕರ್ಮಫಲತ್ಯಾಗ ಸಹಿತವಾದ ಧ್ಯಾನ, ಕೇವಲ ಧ್ಯಾನ ಅಲ್ಲ ಅಂತ ಅರ್ಥ. ಅಂದ್ರೆ ಮಹಿಮೆಯನ್ನು ಹೇಳುವ ದೃಷ್ಟಿಯಿಂದ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ತಯೋಸ್ತು ಕರ್ಮಫಲ ನ್ಯಾಸ ಮತ್ತು ಕರ್ಮಫಲ ತ್ಯಾಗ, ಈ ಎರಡಕ್ಕಿಂತ ಅತ್ಯಂತ ಮಿಗಿಲು ಯಾವುದು ಅಂತಂದ್ರೆ ಕರ್ಮಫಲ ನ್ಯಾಸ, ಕರ್ಮಫಲ ತ್ಯಾಗ. ಕರ್ಮತ್ಯಾಗ ಕರ್ಮಫಲ ತ್ಯಾಗ ಅಂತ ಎರಡು ಬಂತು. ಫಲತ್ಯಾಗ ಅನ್ನೋದು ಶ್ರೇಷ್ಠ ಅಂತ ಒಂದು ಹೇಳಿ, ಕರ್ಮಫಲ ತ್ಯಾಗ ಶ್ರೇಷ್ಠನೋ ಕರ್ಮಯೋಗ ಶ್ರೇಷ್ಠನೋ, ಅಥವಾ ಕರ್ಮ ಸನ್ಯಾಸ ದೊಡ್ಡದೋ ಕರ್ಮಯೋಗ ದೊಡ್ಡದೋ ಅಂತ ಬಂದಾಗ ಕರ್ಮಯೋಗ ಅನ್ನೋದೇ ವಿಶಿಷ್ಯ. ಯಾಕಂದ್ರೆ ಕರ್ಮ ಫಲ ತ್ಯಾಗ ಮಾಡ್ಲಿಕ್ಕೆ ಆಗುದು ಕರ್ಮಯೋಗ ಇದ್ದಾಗ ಮಾತ್ರ. ಕರ್ಮಯೋಗ ಇಲ್ಲದೆ ಹೋದ್ರೆ ಕರ್ಮಫಲ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಕೃಷ್ಣನ ಮಾತಿನಲ್ಲಿ ಕರ್ಮಯೋಗೋ ವಿಶಿಷ್ಯತೆ ಅನ್ನೋ ಮಾತು ಬಂದಿತ್ತು. ಸರ್ವಾಧಿಕಂ ಧ್ಯಾನಂ ಉದಾಹರಂತಿ ಧ್ಯಾನಾದಿಕೆ ಜ್ಞಾನ ಭಕ್ತಿ ಪರಾತ್ಮನ್ ಕರ್ಮಫಲಾಕಾಂಕ್ಷಮಥೋ ವಿರಾಗ ತ್ಯಾಗಶ್ಚನ ಧ್ಯಾನ ಕಲಾ ಫಲಾರ್ಹ ಇತಿ ಕಾಷಾಯಣ ಶಾಖಾಯಾಮ್. ಸರ್ವಾಧಿಕಂ ಧ್ಯಾನಮುದಾಹರಂತಿ, ಧ್ಯಾನ ಅನ್ನೋದು ಎಲ್ಲದಕ್ಕಿಂತಲೂ ಮಿಗಿಲು. ಯಾಕೆಂದ್ರೆ ಅದು ಅಷ್ಟು ಸುಲಭದಲ್ಲಿ ಸಿಗುವಂತದ್ದಲ್ಲ. ಕರ್ಮಫಲದ ಯೋಗ ಸಿಗಬೇಕು ಅಂತಂದ್ರೆ ಅದು ಬಹಳ ಅದ್ಭುತವಾದ ಸಂಗತಿ. ಯಾಕೆಂದ್ರೆ ಜ್ಞಾನದ ಅನೇಕ ಮುಖಗಳನ್ನು ಅದು ಪರಿಚಯಿಸುವಂಥದ್ದು. ಜ್ಞಾನ ಬಹುಮುಖವಾದಾಗ ಮಾತ್ರ ಧ್ಯಾನ ಸಾಧ್ಯ ಆಗುತ್ತೆ. ಧ್ಯಾನ ಸಾಧ್ಯ ಆಗಬೇಕು ಅನ್ನೋದು ಜೀವಕ್ಕೆ ಅಂಥದ್ದೊಂದು ಯೋಗ ಇದ್ರೆ ಮಾತ್ರ ಸಾಧ್ಯ. ಮತ್ತೆ ಈಗ ಧ್ಯಾನ ಅಂದ್ರೆ ನಮ್ಮ ಪ್ರಕಾರ ಆದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಏನೋ ಒಂದಿಷ್ಟು ಇವತ್ತು ನಾವು ಅನೇಕ ಸಾಧಕರು ಅಂತ ಹೇಳ್ಕೊಂಡು ಮಾಡುವಂತವ್ರು ಇದ್ದಾರೆ. ಅದು ಒಂದು ಹಂತಕ್ಕೆ ಹಠಯೋಗದಿಂದ ಏಕಾಗ್ರತೆ ಸಂಪಾದಿಸಿರ್ತಾರೆ, ಮನಸ್ಸಿನ ಮೇಲೆ ನಿಯಂತ್ರಣ ಸಂಪಾದಿಸಿರ್ತಾರೆ, ಒಂದಿಷ್ಟು ಆಳವಾದ ತನ್ನ ಸುಪ್ತ ಭಾವನೆಗಳನ್ನು ಕೂಡ ಗಮನಿಸಿರ್ತಾರೆ. ಆದ್ರೆ ಆ ಭಾವನೆ ಗಮನಿಸುವಾಗ ಕೇವಲ ಅದು ಶಾಸ್ತ್ರ ಹಿನ್ನೆಲೆ ಇಲ್ಲದೆ ಬಂದದ್ದಾದ್ರೆ ಅದು ಸ್ವಲ್ಪ ಕಾಲ ಆದ್ಮೇಲೆ ಹೊರಟು ಹೋಗುತ್ತೆ. ಮತ್ತೆ ವಾಪಸ್ಸು ಸ್ಥಿತಿಗತಿಗಳು ಬದಲಾಗುವ ಸಾಧ್ಯತೆಗಳಿರ್ತವೆ. ಈ ನಿಜವಾದ ಧ್ಯಾನ ಅನ್ನೋದು ಎಲ್ಲದಕ್ಕಿಂತಲೂ ಮಿಗಿಲು. ಧ್ಯಾನಂ ಸರ್ವಾಧಿಕಂ ಪ್ರೋಕ್ತಂ ಉದಾಹರಂತಿ ಧ್ಯಾನಾದಿಕೆ ಜ್ಞಾನ ಭಕ್ತಿ ಪರಾತ್ಮನ್. ಜ್ಞಾನಪೂರ್ವಕವಾದ ಭಕ್ತಿ. ಹಾಗಾದ್ರೆ ಒಂದು ಗೊತ್ತಾಯ್ತು, ಜ್ಞಾನ ಭಕ್ತಿ ಇಲ್ಲದೆಯೂ ಧ್ಯಾನ ಆಗಬಹುದು ಅಂತ. ಧ್ಯಾನಯುಕ್ತ ತ್ಯಾಗ ಏವ ಅತ್ರ ಉಕ್ತ ಅಂತ ಅನ್ನೋದನ್ನ ಈ ಶ್ರುತಿಯ ಮಾತಿನಿಂದ ಹೇಳಿದ್ದು. ಧ್ಯಾನಯುಕ್ತವಾದ ತ್ಯಾಗ ಅಲ್ಲಿ ಶ್ರೇಷ್ಠ ಅಂತ ಹೇಳಿದ್ದು ಹೊರತು ಧ್ಯಾನ ಇಲ್ಲದೆ ಕರ್ಮಫಲ ತ್ಯಾಗ ಮಾಡಿದ್ರೆ ಆಯ್ತು, ನಾನು ಕೂಡ ಶ್ರೇಷ್ಠ ಅಂತ ಅನಿಸಿಕೊಳ್ತೇನೆ, ನಾನು ಕೂಡ ದೊಡ್ಡವನಾಗ್ತೇನೆ ಅನ್ನುವ ಭಾವವನ್ನು ಹೇಳಿದ್ದಲ್ಲ. ಭಗವಂತನ ಪ್ರಜ್ಞಾಪೂರ್ವಕವಾದ ಸರ್ವ ಕರ್ಮಫಲ ತ್ಯಾಗ ಸಹಿತವಾದ ಧ್ಯಾನ ಅಥವಾ
ಧ್ಯಾನ ಅನ್ನೋದು ಕರ್ಮಫಲ ತ್ಯಾಗದ ಜೊತೆಗೆ ಸೇರಿದಾಗ ಅದು ವಿಶಿಷ್ಟ ಅಂತ ಅನಿಸುತ್ತೆ. ಜ್ಞಾನ ಭಕ್ತಿ ಪರಾತ್ಮನ್ ಧ್ಯಾನಾದಿಕೆ ಕರ್ಮಫಲಾಕಾಂಕ್ಷಂ ಅಥೋ ವಿರಾಗಃ. ಕರ್ಮಫಲಾಕಾಂಕ್ಷಂ, ಕರ್ಮಫಲದ ಆಸೆಯನ್ನಿಟ್ಟುಕೊಂಡು ಕೆಲಸ ಮಾಡುವುದೇನಿದೆ, ಕರ್ಮ ಫಲಾಕಾಂಕ್ಷಂ ಅಥೋ ವಿರಾಗ, ಇದಕ್ಕಿಂತ ಕರ್ಮಫಲಾಕಾಂಕ್ಷೆಗಿಂತ ಕರ್ಮಫಲದಲ್ಲಿ ಆಸೆ ಇಲ್ಲದೆ ಇರುವುದು ಅದಕ್ಕಿಂತ ಶ್ರೇಷ್ಠ. ತ್ಯಾಗ ಅನ್ನೋದು ಇನ್ನೂ ಶ್ರೇಷ್ಠ. ಈ ತ್ಯಾಗ ಉಂಟಲ್ಲ, ಅದು ಧ್ಯಾನದ ಕಲಾ ಫಲಾರ್ಹ. ಧ್ಯಾನದ ಕಲೆ ಅಂತಂದ್ರೆ 16ನೇ ಒಂದು ಭಾಗ ಅಂತ, ಅದು ಚಿಕ್ಕದು ಅಂತ. ಧ್ಯಾನದ ಕೆಲಸ ಅನ್ನೋದು ಗ್ರೇಟ್, ಅದರಲ್ಲಿ ತಪ್ಪೇ ಇಲ್ಲ, ಸಂಶಯವೇ ಇಲ್ಲ. ಆದ್ರೆ ಕರ್ಮಫಲ ತ್ಯಾಗ ಮಾಡಿ, ಕರ್ಮ ಮಾಡಿಯೂ ನಾನು ಮಾಡಿಲ್ಲ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಮನುಷ್ಯನಿಗೆ ಸಹಜವಾಗಿ ಆ ತರದ ಒಂದು ನೇಚರ್ ಬರುತ್ತೆ. ನಾನ್ ಮಾಡಿದ್ದು, ನಾನ್ ಹೇಳಿದ್ದು, ನಾನ್ ಕೊಡಿಸಿದ್ದು, ನಾನು ಉಳಿಸಿದ್ದು, ನಾನು ಬೆಳೆಸಿದ್ದು, ನಾನು ಕಷ್ಟಪಟ್ಟು ಬೆವರು ಹರಿಸಿ ತಂದಿಟ್ಟದ್ದು ಅಂತ ಇದು ಬರುತ್ತೆ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಕರ್ಮಫಲ ತ್ಯಾಗದ ಸ್ಪಷ್ಟವಾದ ನೇಚರ್ ಬಂದಿದೆಯೋ, ಅವನು ಇಂತಹ ಸೌಖ್ಯಗಳನ್ನ ಪಡೆಯುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನೋದನ್ನ ಹೇಳುವುದಕ್ಕೋಸ್ಕರ ಈ ಮಾತು ಇಲ್ಲಿ ನಿರೂಪಣೆ ಆಯಿತು. ಬಹಳ ಚಂದದ ವಿಚಾರ ಇದು, ನಿಜವಾಗಿ ಹೇಳಬೇಕು ಅಂದ್ರೆ. ಕರ್ಮಫಲಾಕಾಂಕ್ಷಂ, ಅದಕ್ಕಿಂತ ವಿರಾಗ ಶ್ರೇಷ್ಠ, ವಿರಾಗಕ್ಕಿಂತ ತ್ಯಾಗ ಶ್ರೇಷ್ಠ. ಆದ್ರೆ ಈ ತ್ಯಾಗ ಅನ್ನೋದು ಧ್ಯಾನ ಕಲಾಫಲಾರ್ಹ, ಧ್ಯಾನ ಅನ್ನುವುದರ ಅದು ಸರ್ವಾಧಿಕ ಅಂತ ಹಿಂದೆ ಹೇಳಿ ಆಗಿದೆ. ಅದು ಕರ್ಮಫಲ ತ್ಯಾಗ ಇದ್ದಾಗ. ಕರ್ಮಫಲ ತ್ಯಾಗ ಇಲ್ಲದೆ ಇದ್ರೆ ಅದು ವೇಸ್ಟ್. ಕರ್ಮಫಲ ತ್ಯಾಗ ಇದ್ರೆ ಅದು ಅತ್ಯಂತ ಶ್ರೇಷ್ಠ. ಅದು ಸೇರಿಕೊಂಡ್ರೆ ಧ್ಯಾನಕ್ಕೆ ಇನ್ನಷ್ಟು ಬಲ ಅನ್ನುವುದು ಒಟ್ಟು ಇಲ್ಲಿ ಅಭಿಪ್ರಾಯ. ಹಾಗಾದ್ರೆ ಹಿಂದೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ಅಂತ ಶ್ರೇಷ್ಠ ಅಂತ ಹೇಳಿದ್ ಏನು ಅಂದ್ರೆ, ಸ್ತುತಿಗಾಗಿ. ಮೊದಲು ಕರ್ಮಫಲ ತ್ಯಾಗ ಮಾಡುವುದು ಅಭ್ಯಾಸ ಆದ್ರೆ ಧ್ಯಾನ ತನ್ನಿಂದ ತಾನೇ ಲಭ್ಯವಾಗತ್ತೆ ಅಂತ ಹೇಳಲಿಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಕರ್ಮಫಲ ತ್ಯಾಗ ಮಾಡೋದಕ್ಕೆ ಮನಸ್ಸೇ ಹೋಗುದಿಲ್ಲ, ಬೇಡ ಅಂತ ಬಿಡುತ್ತೆ. ಎಲ್ಲಿ ತನಕ ಅದು ಆಗುದಿಲ್ವೋ ಅಲ್ಲಿ ತನಕ ಅದು ಧ್ಯಾನವು ಸಿದ್ಧಿ ಆಗುದಿಲ್ಲ. ಧ್ಯಾನ ಸಿದ್ಧಿ ಆಗ್ಬೇಕು ಅಂತಂದ್ರೆ ಅದು ತನ್ನ ಚಟುವಟಿಕೆಗಳಲ್ಲಿ ಕರ್ಮಗಳನ್ನ ತೊರೆಯುವ ನೇಚರ್ ಬರಬೇಕು ಅನ್ನೋದಕ್ಕೋಸ್ಕರ ಈ ಮಾತು ಬಂತು. ವಾಕ್ಯ ಸಾಮ್ಯೇಪಿ ಅಸಮರ್ಥ ವಿಷಯತ್ವೋಕ್ತೇ ತಾತ್ಪರ್ಯಾಭಾವ ಇತರತ್ರ ಪ್ರತೀಯತೆ. ಅಸಮರ್ಥ ವಿಷಯತ್ವೋಕ್ತೇ, ಅಲ್ಲಿ ಹಿಂದೆ ಏನ್ ಮಾತು ಬಂತು, ಅಭ್ಯಾಸೇಪ್ಯಸಮರ್ಥೋಸಿ ಅನ್ನುವ ಮಾತೇನ್ ಬಂತು, ಅದು ಕೇವಲ ಅಸಾಮರ್ಥ್ಯದ ವಿಷಯವನ್ನ ಹೇಳಿದ್ದಾದ್ರಿಂದ ಕರ್ಮಫಲ ತ್ಯಾಗ ಅನ್ನೋದು ಆಮೇಲೆ ಬರ್ಬೇಕಲ್ವಾ. ಇಷ್ಟಾದ್ರೂ ಮಾಡು ಅಂತ ಅದರ ಅಭಿಪ್ರಾಯ. ಧ್ಯಾನ ಅನ್ನೋದು ಶ್ರೇಷ್ಠ, ಕನಿಷ್ಠ ಪಕ್ಷ ಇದಾದ್ರೂ ಮಾಡು. ಧ್ಯಾನಕ್ಕಿಂತ ಶ್ರೇಷ್ಠ ಅನ್ನೋ ಅರ್ಥ. ನಿಂಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಕರ್ಮಫಲ ತ್ಯಾಗ ಆದ್ರೂ ಮಾಡು ಅಂತ ಹೇಳಲಿಕ್ಕೆ ಅಲ್ಲಿ ನಮಗೆ ದಾರಿ ಕಾಣಿಸ್ತಿದೆ ಹೊರತು ಅದು ಧ್ಯಾನಕ್ಕಿಂತ ಶ್ರೇಷ್ಠ ಅನ್ನುವ ದೃಷ್ಟಿಯಿಂದ ಹೇಳಿದ. ಅಭ್ಯಾಸೇ ಪ್ಯಸಮರ್ಥೋಸಿ, ನಿಂಗೆ ಅಭ್ಯಾಸ ಮಾಡುವುದೇ ಶ್ರೇಷ್ಠ. ಅದಾಗ್ಲಿಲ್ಲ ಅಂದ್ರೆ ಇದಾದ್ರೂ ಮಾಡು, ಅದಾಗ್ಲಿಲ್ಲ ಅಂದ್ರೆ ಇದಾದ್ರೂ ಮಾಡು. ನಾವು ಹೇಳುದು ಹಾಗೆ ಅಲ್ವಾ. ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ್ಚ ತ್ಯಾಗ ಸ್ತುತಿಯುಕ್ತ. ಧ್ಯಾನಕ್ಕೆ ಇದೆಲ್ಲ ದಾರಿ, ಧ್ಯಾನ ಪ್ರಾಪ್ತಿಗೆ ಕಾರಣವಾದಂತದ್ದಿದೆಲ್ಲ, ಇದು ಸ್ಪಷ್ಟ, ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಧ್ಯಾನದ ಪಡೆಯುವಿಕೆಗಾಗಿಯೇ ಈ ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡಬೇಕಾದದ್ದಾದ್ರಿಂದ ಧ್ಯಾನ ಅನ್ನೋದು
ಸಹಜವಾದ ಒಂದು ಭಾವವನ್ನ ಮನುಷ್ಯನಿಗೆ ಆಸೆ ಹುಟ್ಟಿಸ್ಬೇಕಾದ್ರೆ ಆ ಧ್ಯಾನದ ಫಲವನ್ನ ಪಡಿಲಿಕ್ಕೋಸ್ಕರ ಮನುಷ್ಯ ಹಾತೊರಿಬೇಕಾದ್ರೆ ಅವನಿಗೆ ಬೇಕಿರುವಂತಹ ದಾರಿಯಲ್ಲಿ ಸರಳತೆಯನ್ನು ಹೇಳ್ಕೊಳ್ಬೇಕು. ಮೊದ್ಲು ಇಷ್ಟು ತಿನ್ನು, ಅಷ್ಟಾಗ್ಲ ಇಷ್ಟಾದ್ರೂ ತಿನ್ನು, ಮೊದ್ಲು ಸ್ವಲ್ಪ ಕಹಿಯತ್ ತಿನ್ನು, ಆಮೇಲೆ ಈ ಮಾತ್ರ ತಗೊಂಡ್ರೆ ಸರಿ ಹೋಗುತ್ತೆ, ಸ್ವಲ್ಪ ಡೈಲ್ಯೂಟ್ ಮಾಡಿ ಕುಡೀರಿ 1-2 ದಿವಸ, ಆಮೇಲೆ ಅದು ಹಾಗೆ ಕುಡಿಬೇಕು. ಅದು ಹಾಗೆ ಕುಡಿದ್ರೇನೆ ಅದರ ಜೊತೆಗೆ ಬಾಯಿಯಲ್ಲಿ ನಮ್ಮ ಜೊಲ್ಲು ಸೇರಿ ಅದು ಆಹಾರಕ್ಕೆ ಸೇರಿಕೊಂಡಾಗ ಹೆಚ್ಚು ಫಲಕಾರಿಯಾಗುತ್ತೆ. ಅದು ಡೈಲ್ಯೂಟ್ ಆದ್ರೆ ಅದರ ತೀಕ್ಷ್ಣತೆ ಲಾಲಾರಸದಲ್ಲಿ ಸೇರಿಕೊಳ್ಳುವುದಿಲ್ಲ. ಹಾಗಾಗಿ ಅದು ಅಭ್ಯಾಸ ಆಗೋ ತನಕ ಡೈಲ್ಯೂಟ್ ಮಾಡೋದಂದ್ರೆ ಏನಂತ, ಡೈಲ್ಯೂಟ್ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಹಾಗೆ ಇಲ್ಲೂ ಕೂಡ ಧ್ಯಾನಾದಿ ಪ್ರಾಪ್ತಿ ಕಾರಣತ್ವ, ಧ್ಯಾನದ ಪ್ರಾಪ್ತಿಗಾಗಿ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ತ್ಯಾಗದ ಸ್ತುತಿಯನ್ನ ಮಾಡಿದ್ದು ಸರಿ. ತ್ಯಾಗ ಸ್ತುತಿ ಯಾಕೆ ಮಾಡಿದ್ದು ಅಂತ ಒಂದು ಪ್ರಶ್ನೆ ಉಳಿಯತ್ತೆ. ಅದಕ್ಕೆ ಹೇಳಿದ್ದು ಅದು ಪ್ರಾಪ್ತಿ ಕಾರಣ, ಅದು ನಾಳೆ ಸಿಗ್ಲಿಕ್ಕೋಸ್ಕರ ಇವತ್ತು ಅದರ ಬಗೆಗೆ ಒಂದು ಗೌರವವನ್ನು ಹುಟ್ಟಿಸ್ಲಿಕ್ಕೋಸ್ಕರ ಈ ಮಾತು ಹೇಳಿದ್ದು. ಅನ್ಯಥಾ ಕಥಂ ಕೇವಲಾತ್ ಧ್ಯಾನಾತ್ ಫಲತ್ಯಾಗಯುಕ್ತಂ ಧ್ಯಾನಮಧಿಕಂ. ಆದ್ರೆ ಕೇವಲ ಧ್ಯಾನಕ್ಕಿಂತ ಫಲತ್ಯಾಗ ಶ್ರೇಷ್ಠ. ಅದಕ್ಕೆ ನಾನು ಹಿಂದೆ ಹೇಳಿದ್ದು, ಧ್ಯಾನ ಅಂದ್ರೆ ಇವತ್ತು ಮಾಡುವ ಹಾಗೆ ಸುಮ್ನೆ ಒಂದಿಷ್ಟು ಹೊತ್ತು ಇಂದ್ರಿಯಗಳ ಜಯ, ಮನಸ್ಸಿನ ಮೇಲೆ ಗೆಲುವು ಇತ್ಯಾದಿಗಳನ್ನು ಸಾಧಿಸುವ ಧ್ಯಾನಕ್ಕಿಂತ ಕೇವಲಾತ್ ಧ್ಯಾನಾತ್ ಫಲತ್ಯಾಗಂ ಯುಕ್ತಂ, ಫಲತ್ಯಾಗ ಯುಕ್ತವಾದ ಧ್ಯಾನ ಅನ್ನೋದು ಶ್ರೇಷ್ಠ ಆಗುತ್ತೆ. ಆ ಅರ್ಥದಲ್ಲಿ ಧ್ಯಾನಾತ್ ಕರ್ಮ ಫಲತ್ಯಾಗ ಅಂತ ಹೇಳಿದ್ದು, ಧ್ಯಾನಕ್ಕಿಂತ ಫಲತ್ಯಾಗ ಯುಕ್ತವಾದ ಧ್ಯಾನ ಶ್ರೇಷ್ಠವಾಗುತ್ತೆ ಅನ್ನುವ ಅರ್ಥದಲ್ಲಿ ಹೇಳಿದ್ದು. ಧ್ಯಾನಯುಕ್ತ ತ್ಯಾಗ ಏವಚ ಅತ್ರ ಉಕ್ತಃ. ಅನ್ಯಥಾ ಕಥಂ ತ್ಯಾಗಾತ್ ಶಾಂತಿ ಅನಂತರಂ. ಈ ತ್ಯಾಗಕ್ಕಿಂತ ಶಾಂತಿ, ತ್ಯಾಗದಿಂದಲೇ ನಂತರ ಶಾಂತಿ ಬರುತ್ತೆ, ಮೋಕ್ಷ ಆಗುತ್ತೆ ಅಂತ ಹೇಳುವುದಂದ್ರೆ ಏನರ್ಥ ಅಂದ್ರೆ, ಧ್ಯಾನಯುಕ್ತವಾದ ಕರ್ಮ ಫಲತ್ಯಾಗವನ್ನ ಮಾಡುವುದರಿಂದಲೇನೆ ಬಿಡುಗಡೆಯ ದಾರಿಯನ್ನ ಹೊಂದುವುದು ಸಾಧ್ಯ ಅನ್ನೋದನ್ನ ತಿಳಿಸುವುದೇ ಈ ವಾಕ್ಯಗಳ ಒಟ್ಟು ಅಭಿಪ್ರಾಯ ಅಂತ ನಮಗೆ ಗೊತ್ತಾಗುತ್ತೆ. ಕಥಂಚ ಧ್ಯಾನಾದಾಧಿಕ್ಯಂ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಅನ್ನೋದು ಶ್ರೇಷ್ಠ ಅಂತ ಹೇಳಿದ್ದಲ್ಲ, ಧ್ಯಾನಯುಕ್ತವಾದ ಕರ್ಮಫಲ ತ್ಯಾಗ ಅನ್ನೋದು ಶ್ರೇಷ್ಠ ಅಂತ ಹೇಳಿದ್ದು. ತಥಾಚ ಗೌಪವನ ಶಾಖಾಯಾಮ್, ಇದು ನಾನು ಹೇಳ್ತಿಲ್ಲ, ಗೌಪವನ ಶಾಖೆಯಲ್ಲಿ ಇದೇ ಮಾತನ್ನ ನಿರೂಪಣೆ ಮಾಡಿದ್ದಾರೆ. ಗೌಪವನ ಶಾಖೆಯ ಮಾತೇನು? ಧ್ಯಾನಾತ್ತು ಕೇವಲಾತ್ಯಾಗಯುಕ್ತಂ ತದಧಿಕಂ ಭವೇತ್. ಧ್ಯಾನ ಕೇವಲಾತ್ ಧ್ಯಾನಾತ್, ಕೇವಲ ಧ್ಯಾನದಿಂದ, ಧ್ಯಾನದ ಲೆಕ್ಕಾಚಾರದಿಂದ ತ್ಯಾಗಯುಕ್ತಂ ಧ್ಯಾನಂ ಅಧಿಕಂ ಭವೇತ್. ಫಲತ್ಯಾಗಯುಕ್ತವಾದ ಧ್ಯಾನ ಅನ್ನೋದು ಶ್ರೇಷ್ಠವಾಗುತ್ತೆ. ನಹಿ ತ್ಯಾಗ ಮಾತ್ರ ಅನಂತರಮೇವ ಪುಕ್ತಿರ್ಭವತಿ. ಬರೀ ತ್ಯಾಗ ಮಾಡೋದ್ರಿಂದ ಮೋಕ್ಷ ಆಗುದಾದ್ರೆ ಈಗ ಎಷ್ಟು ಜನ ಲೋಕದ ದೃಷ್ಟಾಂತಗಳನ್ನು ನಾವು ಬೇಕಾದಷ್ಟು ಕೊಡ್ಬೋದು. ಅಂದ್ರೆ ಈಗ ನಿರ್ವ್ಯಾಜವಾಗಿ ದೇವರ ಪ್ರಜ್ಞೆ ಇಲ್ಲದೆ ದೇಶಭಕ್ತರು ಎಷ್ಟು ಜನ ಇದ್ದಾರೆ, ಅಥವಾ ಪ್ರಾಮಾಣಿಕವಾಗಿ ಸಹಾಯ ಮಾಡುವಂತಹ ಎಷ್ಟು ಮಂದಿ ಸಿಗ್ತಾರೆ. ಅವರೆಲ್ಲ ಯಾಕೆ ಇನ್ನು ಬಿಡುಗಡೆಯ ದಾರಿಯ ಪರಿಚಯವನ್ನ ಪಡೀಲೇ ಇಲ್ಲ ಅಂದ್ರೆ ಅದು ಕೇವಲ ತ್ಯಾಗದಿಂದ ಸಾಧ್ಯ ಆಗುವಂತದ್ದಲ್ಲ, ಧ್ಯಾನಯುಕ್ತವಾದ ಫಲತ್ಯಾಗದಿಂದಲೇ ಸಾಧ್ಯವಾಗುವಂಥದ್ದು. ಅದರಿಂದಾಗಿ ಕೇವಲ ತ್ಯಾಗ ಮಾತ್ರದಿಂದ, ತ್ಯಾಗ ಮಾತ್ರ ಅನಂತರಮೇವ, ಕೇವಲ ತ್ಯಾಗ ಮಾಡಿದ ಕೆಲವೇ ಸಮಯದಲ್ಲಿ ಆತನಿಗೆ ಬಿಡುಗಡೆಯ ದಾರಿ ಆಯಿತು ಅನ್ನೋದು ಅಸಾಧ್ಯವಾದ ಮಾತು. ಶಾಸ್ತ್ರ ಹಾಗೆ ಹೇಳಿಲ್ಲ. ಅಪರೋಕ್ಷ ಇತ್ಯಾದಿಗಳೆಲ್ಲ ಕಾರಣವಾಗುವುದು ಕೇವಲ ಫಲತ್ಯಾಗ ಅಲ್ಲ, ಧ್ಯಾನವೂ ಅತ್ಯಂತ ಮುಖ್ಯ. ಶಾಸ್ತ್ರದ ನಿರಂತರವಾದ ಕೇಳಿಸಿಕೊಳ್ಳುವಿಕೆ, ಅದನ್ನ ಅಭ್ಯಾಸ ಮಾಡುವಿಕೆ, ಜೀವನದಲ್ಲಿ ರೂಢಿಸಿಕೊಳ್ಳುವಿಕೆ, ಇದು ಧ್ಯಾನದ ಸ್ಥಿತಿಗೆ ಮನುಷ್ಯನನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಭವತಿ ಚ ಧ್ಯಾನಯುಕ್ತಾತ್ ಕೇವಲ ತ್ಯಾಗ ಸ್ತುತಿರೇವ ಏವಮಪಿ ಭವತಿ. ಧ್ಯಾನಯುಕ್ತವಾದ ತ್ಯಾಗಕ್ಕೆ ಈ ಸ್ಥಾನ ಇದ್ದೇ ಇದೆ. ಕೇವಲ ತ್ಯಾಗ ಸ್ತುತಿರೇವ ಏವಮಪಿ ಭವತಿ.
ಕೇವಲ ತ್ಯಾಗ ಸ್ತುತಿ ಅನ್ನೋದು ಕೂಡ ಶ್ರೇಷ್ಠವೇ. ಯಾಕಂದ್ರೆ ತ್ಯಾಗ ಮಾಡುವುದು ಒಂದು ದೊಡ್ಡ ಗುಣ, ಅದು ಅಸಾಧಾರಣವಾದ ಗುಣವೇ. ಯಥಾ ಅನೇನ ಯುಕ್ತೋ ಜೇತಾನ ಅನ್ಯಥಾ, ಯಥಾ ಅನೇನ ಯುಕ್ತೋ ಜೇತ, ಅನೇನ ಅಂದ್ರೆ ಕರ್ಮಫಲ ತ್ಯಾಗೇನ ಯುಕ್ತೋ ಜೇತ. ಧ್ಯಾನ ಮಾಡುವವನು ಕೂಡ ಕರ್ಮಫಲ ತ್ಯಾಗ ಯುಕ್ತನಾದಾಗ್ಲೇ ಜೇತ, ಗೆಲ್ಲುವವನಾಗ್ತಾನೆ ಹೊರತು ಕೇವಲ ತನಗೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಯಾರದ್ದೋ ಮೇಲಿನ ಗೌರವದಿಂದ ಮಾಡಿದ ಅಷ್ಟೇ ತ್ಯಾಗ, ಭಗವತ್ ಪ್ರಜ್ಞೆ ಇಲ್ಲ. ಆದ್ರೆ ಅವರು ಯಾರೋ ಒಬ್ರು ತುಂಬಾ ತಮಗೆ ಸಹಾಯ ಮಾಡಿದವರು ಇದ್ದಾರೆ, ಅವರ ಪರವಾಗಿ ಅಂಥ ಕಾರ್ಯವನ್ನ ಮಾಡ್ತಾನೆ, ಅಷ್ಟೇ ಮಾತ್ರದಿಂದ ಅವನು ಗೆಲ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವ ಈ ಮಾತು ಅತ್ಯಂತ ಶ್ರೇಯಸ್ಕರವಾದಂತಹ ದಾರಿಯನ್ನ ನಮಗೆ ತಿಳಿಸ್ಲಿಕ್ಕೆ ಹೊರಟಿದೆ ಅನ್ನೋದು ಗೊತ್ತಾಯ್ತು. ಇಲ್ಲಿ ಆಚಾರ್ಯರ ತಾತ್ಪರ್ಯಕ್ಕೆ ನಾವು ಬರಬೇಕು ಅಂದ್ರೆ ಮುಂದಿನ ಪುಟಕ್ಕೆ ಹೋಗಬೇಕಾಗತ್ತೆ ಅಲ್ವಾ? ಸರಿ, ಅಲ್ಲಿಯ ಮಾತಿಗೆ ಬರ್ಲಿಕ್ಕೆ ಇನ್ನೂ ಸಮಯ ಇದೆ. ನಾವು ಅಂದ್ರೆ 14ನೇ ಶ್ಲೋಕ ಆದ್ಮೇಲೆ ಕೆಳಗಡೆ ಸ್ವಲ್ಪ ಇದೆ ತಾತ್ಪರ್ಯ. ವೈಷ್ಣವಾನ್ಯೇವ ಕರ್ಮಾಣಿ ಯಕ್ಕರೋತಿ ಸದಾ ನರಃ ಜಪಾರ್ಚನಾರ್ಚನಾದೀನಿ ಸ್ವಾಶ್ರಮೋಕ್ತಾನಿ ಯಾನಿ ಚ ಸತತ್ ಕರ್ಮೇತಿ ವಿಜ್ಞೇಯೋ ಯೋ ಅನ್ಯದೇವಾದಿ ಪೂಜನಂ ಕೃತ್ವಾ ಹರೌ ಅರ್ಪಯತಿ ಸತು ತದ್ಯೋಗ ಮಾತ್ರವಾನ್. ಭಗವತ್ ಪ್ರಜ್ಞಾಯುಕ್ತವಾದ ಕರ್ಮಗಳನ್ನೇ ಆಚರಿಸ್ತಾ ಶ್ರದ್ಧೆಯಿಂದ ಅದೇ ತಾತ್ಪರ್ಯದಲ್ಲಿ ಜೀವನವನ್ನು ನಡೆಸ್ತಾ, ವೈಷ್ಣವಾನ್ಯೇವ ಕರ್ಮಾಣಿ ಯಕ್ಕರೋತಿ ಸದಾ, ಯಾವತ್ತೂ ಕೂಡ ಅದು ಯಾವಾಗ್ಲೂ ಮಧ್ಯದಲ್ಲಿ ಒಂದೊಂದು ದಿವಸ ನೆನಪಾದಾಗ ಮಾಡುದು, ಮತ್ತೆ ಮರ್ತು ಬಿಡುದು, ಆತ್ಮೋಕ್ತವಾದ ಆತ್ಮ ಕೇಂದ್ರಿತವಾದ ಕೆಲಸವನ್ನು ನಡೆಸುವುದು, ಇದು ಅಲ್ಲದೆ ಕೇವಲ ವೈಷ್ಣವೋಕ್ತಾನಿ, ವೈಷ್ಣವ ಅಂದ್ರೆ ಭಗವತ್ ವೈಷ್ಣವ ಅಂದ್ರೆ ವಿಷ್ಣುವನ್ ಪೂಜೆ ಮಾಡುವುದು ಅಂತ ಮಾತ್ರ ಅಲ್ಲ, ಎಲ್ಲೆಡೆ ತುಂಬಿದ ತತ್ವ ಒಂದೇ ಅನ್ನುವ ಎಚ್ಚರದಿಂದ ಪೂಜೆ ಮಾಡುವುದು ಅಂತ ಅರ್ಥ. ನಮ್ಗೆ ಈ ಶಬ್ದಗಳೆಲ್ಲ ಅರ್ಥವೇ ಆಗದೆ ಏನೇನೋ ವ್ಯಾಖ್ಯಾನಗಳಿವೆ. ಸ್ಪಷ್ಟ ಹೇಳಿದ್ದಾರೆ, ವೈಷ್ಣವ ಅಂದ್ರೆ ಕೇವಲ ವಿಷ್ಣುವಿನ ಮಹತ್ವ ಪೂಜೆ ಮಾಡಿದವರು ಎಲ್ರೂ ಅಲ್ಲ, ವಿಷ್ಣುವಿನ ಪೂಜೆಯನ್ನ ಮಾಡುವುದರ ಜೊತೆಗೆ ಅವರಿಗೆ ಅದು ಆ ತತ್ವ ಅನ್ನೋದು ಎಲ್ಲೆಡೆ ತುಂಬಿದ ಏಕಮಾತ್ರ ತತ್ವ ಅನ್ನೋ ಪ್ರಜ್ಞೆ ಇರ್ಬೇಕು. ಅಂದ್ರೆ ತುಂಬಿದ ತತ್ವ ಅದು, ಉಳಿದಿದ್ದೆಲ್ಲ ಅದರೊಳಗೆ ತುಂಬಿದೆ, ಅದನ್ನು ತುಂಬಿಕೊಂಡಿಲ್ಲ, ಅದರೊಳಗೆ ತುಂಬಿಕೊಂಡಿದೆ. ಆ ಮಹಾತತ್ವದೊಳಗೆ ತುಂಬಿಕೊಂಡಂತಹ ಉಳಿದ ತತ್ವಗಳನ್ನೆಲ್ಲ ಪರಿಪಾಲಿಸುವಂತಹ ತತ್ವಕ್ಕೆ ಶರಣಾಗಿದ್ದೇನೆ ಅನ್ನುವ ಎಚ್ಚರದೊಂದಿಗೆ ಮಾಡಿದ್ರೆ ಅದು ವೈಷ್ಣವ ಕರ್ಮ. ಸದಾ, ಯಾವತ್ತೂ ಒಂದ್ ದಿವಸ ಅಲ್ಲ, ಯಾವತ್ತಿಗೂ ಈ ರೀತಿಯಾಗಿಯೇ ನಡೆಸ್ತಾ ಜೀವನವನ್ನ ಜಪ, ಅರ್ಚನ, ಮಾರ್ಜನ, ಜಪ, ಅರ್ಚಾ, ಮಾರ್ಜನಾದಿ. ಮಾರ್ಜನ ಅಂದ್ರೆ ದೇವರ ಪ್ರತಿಮೆಗಳನ್ನ ತೊಳೆಯುವುದು, ಮನೆಯನ್ನ ಗುಡಿಸುವುದು, ಅಂಗಳವನ್ನ ಸಾರಿಸುವುದು, ತೋಟವನ್ನ ಶುದ್ಧಿಯಾಗಿ ಇಡುವುದು ಇತ್ಯಾದಿಗಳೆಲ್ಲ ಮಾರ್ಜನ. ಮತ್ತೆ ಸ್ವಾಶ್ರಮೋಕ್ತಾನಿ, ತಮ್ಮ ತಮ್ಮ ಸನ್ಯಾಸಿಗೆ ಇಷ್ಟು ಜಪ ಇದೆ, ಅರ್ಚನೆ ಇದೆ, ಅವನಿಗೆ ಮಾರ್ಜನಾದಿ ಕೆಲಸಗಳಿಲ್ಲ, ಅವನದು ಕೂಡ ತನಗೆ ತಾನೇ ಮಾಡಿಕೊಳ್ಳುವ ಹಾಗಿಲ್ಲ, ಅವರಿಗೆ ಇನ್ನೊಬ್ರು ಮಾಡಿ ಕೊಡ್ಬೇಕು. ಅಂದ್ರೆ ಅದರ ಅರ್ಥ ಅವರಿಗೆ ಕೆಲಸ ಕಮ್ಮಿ ಮಾಡುವುದು ಅಂದ್ರೆ ಅವ್ರು ಅಯೋಗ್ಯರು ಅಂತಲ್ಲ, ಕೆಲಸ ಮಾಡ್ಲಿಕ್ಕೆ ಅಯೋಗ್ಯರು, ಅವ್ರು ಮಾಡ್ಕೋಬಾರ್ದು ಅಂತ ಅರ್ಥ ಅಲ್ಲ. ಅವರು ಆ ಕೆಲಸ ಇನ್ನೊಬ್ಬರ, ಅಂದ್ರೆ ಅದು ಭಗವಂತನ ಮೇಲೆ ಭರವಸೆ ಹೆಚ್ಚುವುದು ಅಂತ ಅರ್ಥ. ಯಾವಾಗ ಮನುಷ್ಯನಿಗೆ ತನ್ನ ಕೆಲಸ ತಾನು ಮಾಡ್ಕೊಳ್ಳುದು ಅಂತಂದ್ರೆ ಬೇರೆ ಯಾರು ಬರಲ್ಲ, ನಂಗೆ ಯಾರು ಸಹಾಯಕ್ಕಿಲ್ಲ ಅನ್ನುವ ಭಾವ ಬಂದಾಗ, ಸನ್ಯಾಸಿಗೆ ಎಷ್ಟಿರ್ಬೇಕು ಅಂದ್ರೆ ನನ್ಗೆ ಯಾರ ಅಪೇಕ್ಷೆಯೂ ಇರಬಾರದು,
ಆದ್ರೆ ತನಗೆ ತಾನು ಮಾಡ್ಕೊಳ್ಬೋದು, ಅದು ತಾನಾಗ ಆಗ್ತಾ ಹೋಗ್ತಾ ಇರ್ಬೇಕು. ಅಷ್ಟು ತನ್ನ ಭಗವತ್ ಪ್ರಜ್ಞಾ ಜಾಗೃತಿ ಮತ್ತು ಭಗವತ್ ಕಾರ್ಯದಲ್ಲಿ ರತ ಆಗುವಿಕೆ ಅನ್ನುವುದೇನಿದೆ, ಇದು ನಮಗೆ ತಿಳಿಸ್ಲಿಕ್ಕೋಸ್ಕರ ಸನ್ಯಾಸಿಗೆ ಕೆಲವು ಕಟ್ಟುಪಾಡುಗಳನ್ನು ಹೇಳಿ ಅವನನ್ನ ಸಮಾಜ ಸಾಕಬೇಕು. ಅವನು ಯಾವತ್ತೂ ಕೂಡ ತನ್ನ ಕೆಲಸ ಮಾಡ್ಕೊಳ್ಳಿಕ್ಕೆ ಅವನಿಗೆ ಕಷ್ಟ ಪಡಬಾರದು. ಅದೇ ಮಾಡ್ಕೊಂಡು ಕೂತ್ರೆ ಧ್ಯಾನ ಯಾವಾಗ, ಅಧ್ಯಯನ ಯಾವಾಗ, ಸಾಧನೆ ಯಾವಾಗ, ಉಪಾಸನೆ ಯಾವಾಗ, ಅರ್ಚನೆ ಯಾವಾಗ? ಇದೆಲ್ಲ ಕಡೆಯವರೆಗೂ ಬೆಳಗ್ಗೆಯಿಂದ ಸಂಜೆ ತನಕ ಅವನಿಗೆ ತನ್ನ ಬಟ್ಟೆ ತೊಳಿ, ತನ್ನ ರೂಮ್ ಕ್ಲೀನ್ ಮಾಡು, ಇಷ್ಟರಲ್ಲೇ ಆಗೋಗುತ್ತೆ. ಅದಕ್ಕೋಸ್ಕರ ಸಾಧನೆ ಅನ್ನೋದು ಒಂದೇ ಅವನ ಜೀವನದ ಗುರಿ ಆಗಿದ್ದಾಗ ಮಾತ್ರ ಈ ಸನ್ಯಾಸದ ಧರ್ಮಕ್ಕೆ ನಾವು ಯಾವ ಕೆಲಸ ಮಾಡದೆ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಅಂತ ಸರಿ. ಅದಕ್ಕೆ ಸ್ವಾಶ್ರಮೋಚಿತ ಕರ್ಮಾಣಿ ಅಂತ ಅಲ್ಲಿ ಹೇಳಿದ್ದು. ಆದ್ರೆ ಉಳಿದವರು ತಮ್ಮ ಕೆಲಸ ಮಾಡ್ಕೊಳ್ಬೇಕು. ಆದ್ರೆ ಗೃಹಸ್ಥನಿಗೆ ಅತ್ಯಂತ ಹೆಚ್ಚು, ಉಳಿದ ಇಬ್ಬರಿಗೆ ಸ್ವಲ್ಪ ಕಮ್ಮಿ. ಸನ್ಯಾಸಿಗೆ ಇಲ್ವೇ ಇಲ್ಲ, ಅವನಿಗೇನು ಇಲ್ಲ. ಅದಕ್ಕೆ ಸನ್ಯಾಸ ಅಂತ ಹೇಳುದು. ತನ್ನ ಬಗ್ಗೆ ಅವನು ಯೋಚನೆ ಮಾಡ್ಲಿಕ್ಕೆ ಇಲ್ಲ, ತನ್ನ ಸುತ್ತಲಿನವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು ಅವನು. ಅವರಿಗೆ ಯಾವ ರೀತಿಯಿಂದ ತನ್ನ ಅಧ್ಯಯನ, ಅಧ್ಯಾಪನ, ಇನ್ಯಾರಿಗೊಬ್ರಿಗೆ ತೊಂದ್ರೆ ಆಯ್ತು, ಬಿದ್ದೋದ, ಎಬ್ಬಿಸಬಾರ್ದು ಅಂತ ಅರ್ಥಲ್ಲ. ನನ್ಗೇನು ಕರ್ಮ ಇಲ್ಲ, ಹಾಗಲ್ಲ. ಅಪಾಯಕ್ಕೆ ಬಂದಾಗ ದಂಡ ಕೈಯಲ್ಲಿ ಇರುತ್ತೆ, ಅದರಿಂದ ತನ್ನನ್ನ ರಕ್ಷಣೆ ಮಾಡ್ಕೊಳ್ಬಹುದು, ಬೇರೆಯವರನ್ನು ರಕ್ಷಣೆ ಮಾಡಬಹುದು. ಆದ್ರೆ ಒಂಥರ ಅದು ನಮಗೆ ಏನನ್ಸುತ್ತೆ ಅಂದ್ರೆ, ಹೊರಗಿನವರಿಗೆ ಐಷಾರಾಮದ ಜೀವನ ಅಂತ ಅನ್ನಿಸ್ತಾ ಇರುತ್ತೆ. ಕಷ್ಟ ಎಷ್ಟಿದೆ ಅಂತ ಆ ಸ್ಥಿತಿಯಲ್ಲಿ 10 ದಿವಸ ಬಾಳಿದ್ಮೇಲೆ ಗೊತ್ತಾಗುತ್ತೆ. ಆ ತರ ಸೇವೆ ಮಾಡೋರು ಸಿಗುದೇ ಕಷ್ಟ. ಅಯ್ಯೋ ನಮ್ಮ ಗುರುಗಳು ಅಂತ ಭಾವಿಸಿ ಒಬ್ಬ ಸೇವೆ ಮಾಡಬೇಕು ಅಂದ್ರೆ ಅಷ್ಟು ಗುರುತ್ವ ಇರಬೇಕು, ನಮ್ಮ ಹತ್ರ ಅಷ್ಟು ಭಗವಂತನ ಅನಿಮಿತ್ತವಾದ ಬಂಧುತ್ವ ನಮಗೆ ಅರ್ಥ ಆಗಿರ್ಬೇಕು. ಆಗ ತನ್ನಿಂತಾನೆ ಒಬ್ಬ ಬರ್ತಾನೆ ನಮ್ಮ ಸೇವೆಗೋಸ್ಕರ. ನಾವು ಯಾರಾದ್ರೂ ನನ್ನ ಸೇವೆ ಮಾಡ್ಲಿ ಸಂಬಳಕ್ಕೆ ಇಟ್ಕೊಂಡು ಮಾಡ್ಕೋತೇನೆ ಅಂದ್ರೆ ಅವ್ನ್ ಸಂಬಳಕ್ಕೆ ತಕ್ಕಷ್ಟೇ ಮಾಡ್ತಾನೆ. ಅವ್ನು ಹೇಳ್ಬೇಕು, ಅಯ್ಯೋ ನನಗೆ ಕೈಕಾಲು ತೊಳಿಲಿಕ್ಕೆ ಹೋಗ್ಬೇಕು, ನೀರಿಡು. ಅವನು ನಂದು ಒಂದು ಚೂರು ಇನ್ನು 2 ರೀಲ್ಸ್ ಇದೆ, ಮುಗಿಸ್ಕೊಂಡ್ ಬರ್ತೇನೆ ಅಂತಾನ ಅವನು. ಇವ್ರಿಗೆ ಅಷ್ಟೊತ್ತಿಗೆ ಕಟ್ಕೊಂಡ್ ಕೂಡ್ಬೇಕು, ಊಟ ಹಾಕು, ಹಸಿವಾಗ್ತಾ ಇದೆ, ಇಲ್ಲ ನಂದು ಅಡಿಗೆನೆ ಆಗಿಲ್ಲ, ನಾನು ಬಂದದ್ದೇ ಲೇಟು, ಆಯ್ತು ಅವ್ನು ಹೇಳ್ದಾಗ ಕೇಳ್ಬೇಕು. ಈ ಎಲ್ಲಾ ಸಂದರ್ಭದಲ್ಲೂ ಅಸಹನೆಯನ್ನ ಸಹಿಸಿಕೊಂಡು ತನ್ನ ಬದುಕನ್ನು ನಡೆಸಬೇಕು. ಜೋರ್ ಮಾಡಿದ್ರೆ ಅವನು ಒಂದು ದಿವಸ ಕೆಲ್ಸಕ್ಕೆ ತೆಗಿರಿ, ನಾನು ಬೇರೆ ಕಡೆ ಹೋಗ್ತೇನೆ ಅಂತ ಅವನು. ನನಗೆ ಬೇರೆ ಕೆಲಸ ಹುಡ್ಕೋತೇನೆ, ನನಗೆ ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿಕ್ ಆಗುತ್ತೆ ಅಂತ. ನಮ್ಗೆ ದೂರದಲ್ಲಿ ನೋಡುವಾಗ ಎಲ್ಲವೂ ರಮ್ಯ, ದೂರತಃ ಪರ್ವತೋ ರಮ್ಯ ಅಂತ. ಆದ್ರೆ ಅದರ ಒಳಗೆ ಎಷ್ಟು ಒದ್ದಾಟಗಳಿರ್ತವೆ, ಎಷ್ಟು ಸೈರಣೆ ಇರ್ಬೇಕಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅತ್ಯಂತ ಸ್ವಾಶ್ರಮೋಚಿತವಾದ ಕರ್ಮಗಳನ್ನ ಎಲ್ರೂ ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಬದುಕ್ಲಿಕ್ಕೆ ಆಗಲ್ಲ. ನಮಗೆ ಹೊರಗಡೆ ನೋಡೋರಿಗೆ ಏನು ಮರ್ಯಾದೆ, ಏನು ಹಾರ, ಏನು ತುರಾಯಿ, ಏನು ಪಾದ ಪೂಜೆ, ಏನು ದಕ್ಷಿಣೆ, 1 ಪೈಸೆ ಅವ್ರ ಹೆಸರಲ್ಲಿ ಇರಲ್ಲ. ಅವ್ರಿಗೆ ಅದು 1 ಪೈಸೆನೂ ಕೈಗೆ ಸಿಗಲ್ಲ. ದೇವರ ಹೆಸರಲ್ಲಿ ಇವತ್ತಿನ ಭಾಷೆಯಲ್ಲಿ ಆದ್ರೆ ಅದು ಅಕೌಂಟ್ ಇದೆ, ಅದರಿಂದಾಗಿ ದೇವರ ಹೆಸರಿನ ಅಕೌಂಟಿಗೆ ಹೋಗುತ್ತೆ. ಹಿಂದೆ ಅದು ಅವ್ರ ಕೈಯಲ್ಲಿ ತಗೊಳ್ಳಿಕ್ಕೆ ಇಲ್ಲ. ಅವ್ರ ಈಗೆಲ್ಲ ಅದೊಂದು ಸ್ವಲ್ಪ ಅದರ ರೂಪರೇಷೆ, ಒಂದು ಮಠಾಧಿಪತ್ಯ ಇತ್ಯಾದಿಗಳು ಬಂದಿದೆ. ಅದನ್ನಾಗಿ ಸಂಪತ್ತು ವ್ಯಯ ಆಗಬಾರದು ಅನ್ನೋದಕ್ಕೋಸ್ಕರ ಕಾನೂನಿನ ದೃಷ್ಟಿಯಿಂದ ಅವರ ಸೈನ್ ಆಗದೆ ಆ ಸಂಪತ್ತು ಬೇರೆಯವ್ರು ತೆಗಿಲಿಕ್ಕೆ ಆಗಲ್ಲ ಅನ್ನುವ ಒಂದು ವ್ಯವಸ್ಥೆ ಇದೆ. ಬಿಟ್ರೆ ಅವರಿಗೆ ಯಾವುದು ಕೂಡ ತನ್ಗೆ ಬೇಕಾದ ಹಾಗೆ ಯಾವುದನ್ನು ಬಳಸಿಕೊಳ್ಳಿಕ್ಕೆ ಅಧಿಕಾರ ಇಲ್ಲವೇ ಇಲ್ಲ. ದೇವರ ನಿವೇದನೆ ಆಗದ ಪದಾರ್ಥ ತಿನ್ಲಿಕ್ಕಿಲ್ಲ. ದೇವರಿಗೆ ತೋರಿಸಿದ ನೀರನ್ನೇ ಕುಡಿಬೇಕು, ಅಂದ್ರೆ ನಿವೇದನೆಗೊಂಡ ನೀರನ್ನೇ ಕುಡಿಬೇಕು. ಮಧ್ಯದಲ್ಲಿ ಕುಡಿಯುವ ಹಾಗಿಲ್ಲ. ನಾವು ಹಾಗೆ ತುಂಬಾ ಚೆನ್ನಾಗಿ ಸ್ಲಿಪ್ಪರ್ ಹಾಕೊಳ್ಳಿಕ್ಕಿಲ್ಲ. ನೀವು ಒಂದ್ಸರ್ತಿ ಅದರ ಹಾವಿಗೆ ಹಾಕೊಂಡು ನೋಡಿ, ಎಷ್ಟು ಕಷ್ಟದ ಪರಿಸ್ಥಿತಿ ಅಂದ್ರೆ ಪ್ರತಿ ಕ್ಷಣವೂ ಎಚ್ಚರ ಇದ್ರೆ ಮಾತ್ರ ಆ ಹಾವಿಗೆ ಹಾಕೊಂಡು ಹೋಗ್ಬೋದು. ಅದು ಚಪ್ಪಲಿ ಅಲ್ಲ. ನಮ್ಗೆ ಕಾಲ ಎತ್ತಿದ್ರೆ ಚಪ್ಪಲಿ ಅದ್ರ ಜೊತೆಗೆ ಬರುತ್ತೆ. ಅವರಿಗೆ ಪ್ರಜ್ಞೆ ತಪ್ಪಿ ಹೋದ್ರೆ ಒಂದು ಯೋಚನೆ ಮಾಡಿ, ಎಷ್ಟು ಹೊತ್ತು ನಡೀತಾರೋ ಅಷ್ಟು ಹೊತ್ತು ತನ್ನ ಪಾದದ ಮೇಲೆ ಅವರಿಗೆ ಗಮನ ಇರಬೇಕು. ಒಂದು ಕ್ಷಣ ಪಾದದ ಮೇಲೆ ಗಮನ ಹೋದ್ರೆ ಅದನ್ನ ಆ ಒಂದು ಕುಟ್ಟಿ ತರ ಇರುತ್ತೆ ಮರದ, ಅದು ಬೆರಳಲ್ಲಿ ಹಿಡಿದಿಟ್ರೆ ಮಾತ್ರ ಎತ್ತುವಾಗ ಪಾದುಕೆ ಒಟ್ಟಿಗೆ ಬರುತ್ತೆ. ಇಲ್ಲ ಅಂತ ಆದ್ರೆ ಪಾದುಕೆ ಅಲ್ಲೇ ಇವರೆಲ್ಲೋ ಇನ್ಯಾರೋ ಹಿಂದಿಂದ ತುಳಿತಾರೆ, ಎದುರಿಗೆ ಎಡುತ್ತೆ.
ಅದು ಒತ್ತುತ್ತಾ ಇರುತ್ತೆ ಕಾಲಿಗೆ. ಅದರ ಗಂಟು ಅನ್ನೋದು ಬೆರಳಿನ ಎಡೆಯಲ್ಲಿ ಚೆನ್ನಾಗಿ ಒಂದು ಚರ್ಮದ ಹೊದಿಕೆಯನ್ನು ಹೊದಿಸತ್ತೆ. ಇದೆಲ್ಲ ಯೋಚನೆ ಮಾಡ್ತಾ 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 ಒಬ್ಬ ಸನ್ಯಾಸಿಯ ಜೀವನವನ್ನು ನಾವು ಯೋಚನೆ ಮಾಡಿದ್ರೆ ನಾವು ನಿಜವಾಗಿಯೂ ಅವರ ಆ ರೀತಿಯಾದ ತ್ಯಾಗಮಯವಾದ ಬದುಕಿಗೆ ನಾವು ಶರಣಾಗ್ಬೇಕು. ಆದ್ರಿಂದಾಗಿ ಅವರಲ್ಲಿ ವರ ಪ್ರಾಪ್ತಿಕರವಾದಂತಹ ಶಕ್ತಿ, ಅನುಗ್ರಹ ಶಕ್ತಿ ಅನ್ನೋದು ಬೆಳೆಯುವುದು ಯಾಕೆ ಸಾಧ್ಯ ಅಂದ್ರೆ ಅಸಾಧಾರಣವಾದ ಸಹನೆ. ಎಷ್ಟು ಜನ ಅವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾರೆ, ಎಷ್ಟು ಜನ ಅವರನ್ನೇ ನಿಂದಿಸ್ತಾರೆ, ಇಲ್ಲದ ಸಲ್ಲದ ಸಂಗತಿಗಳನ್ನ ಹೇಳ್ತಾರೆ, ಸಿಟ್ಟು ಮಾಡ್ಕೊಳ್ಳಿಕ್ಕಿಲ್ಲ. ಇಷ್ಟು ಹೊತ್ತು ಚಳಿ ಇರುತ್ತೆ, 3 ಗಂಟೆಗೆ ಎದ್ದು ಅವರ ಜಪ ಅನುಷ್ಠಾನ ಶುರು ಮಾಡ್ಬೇಕು, 3000 ಜಪ ಮಾಡ್ಬೇಕು. ಹಾಗೆ ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ವೇಷ ತೊಟ್ಟವರನ್ನೆಲ್ಲ ನಾನು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಆದ್ರೆ ಆ ರೀತಿ ಬದುಕ್ತಾ ಇರೋರು ಇದ್ದಾರೆ ಇವತ್ತು. ನಮ್ಗಂತೂ ನನ್ನ ಕಣ್ಣ ಮುಂದೆ ನಾವು ನೋಡಿದ ಅಪರೂಪದ ಅಂತಹ ಸನ್ಯಾಸದ ಧರ್ಮವನ್ನ ಪಾಲಿಸಿದವರು ವಿಶ್ವೇಶ ತೀರ್ಥ ಗುರುಗಳು. ಅವ್ರದ್ದು ಜಪ ಪೂಜೆ ಆಗದೆ ರಾತ್ರಿ ಮಲಗ್ತಿರ್ಲಿಲ್ಲ. 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಅವರು ಆ ಪುರಶ್ಚರಣೆ ಮಾಡಿ 3000 ಓಂಕಾರದ ಜಪ ಮುಗಿಸಿ 9000 ಓಂಕಾರದ ಜಪ ಮುಗಿಸಿಯೇ ತಮ್ಮ ನಿತ್ಯಾನುಷ್ಠಾನವನ್ನು ಮುಗಿಸ್ತಾ ಇದ್ರು. ಅಂದ್ರೆ ಪಾಠ ಆಗ್ಲೇಬೇಕು, ಜಪ ಆಗ್ಲೇಬೇಕು, ತರ್ಪಣ ಆಗ್ಲೇಬೇಕು, ಪೂಜೆ ಆಗ್ಲೇಬೇಕು. ಅದ್ರ ಜೊತೆಗೆ ಇಷ್ಟು ಜನರ ಜೊತೆಗೆ ಬೆರಿಬೇಕು. ನಮ್ಗೇನಾದ್ರೂ ಅಂತ ಒಂದು 2 ವ್ಯಕ್ತಿ ತಲೆಹರಟೆಗಳು ಸಿಕ್ಕಿ ಹೋದ್ರೆ ಆಮೇಲೆ ಜಪ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ, ಪೂಜೆ ಮಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಯಾವ್ದಕ್ಕೂ ಮನಸ್ಸಿರಲ್ಲ. ಅಷ್ಟಾಗಿ ಅವ್ರು ತಿಂತಾ ಇದ್ದಿದ್ದು ಒಂದು ಹಕ್ಕಿ ತಿಂದಷ್ಟೇ, ಅದಕ್ಕಿಂತ ಹೆಚ್ಚನ್ನು ಅವ್ರು ಬಯಸ್ತಿರ್ಲಿಲ್ಲ. ಇಂಥ ವ್ಯಕ್ತಿತ್ವಗಳ ನಡುವೆ ನಾವು ಇವತ್ತಿಗೂ ಉಸಿರಾಡ್ತಾ ಇದ್ದೇವೆ ಅಂದ್ರೆ ಇನ್ನೂ ಕೂಡ ಭಗವಂತನ ಪ್ರಜ್ಞೆ ಜಾಗೃತವಾಗಿ ಇದೆ ಅಂತ ಅರ್ಥ. ಕಮ್ಮಿ ಇರ್ಬೋದು, ಇರುತ್ತೆ ಅನ್ನುವ ಧೈರ್ಯವನ್ನ ಈ ಮಾತುಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು. ನಾಳೆ ಅಂದ್ರೆ ಮೋಸ್ಟ್ಲಿ ನಾಳಿದ್ದು ಮತ್ತೆ ಮುಂದಿನ ಮಂತ್ರಗಳ ಅಥವಾ ಈ ತಾತ್ಪರ್ಯದ ಮಾತುಗಳ ವಿವರಣೆಯನ್ನ ಅರ್ಥೈಸಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು, ನಮಸ್ಕಾರ. ವಿಷ್ಣು ಪುರಾಣ